ಪಂಚಾಯತ್ ಅಧ್ಯಕ್ಷ ಮತ್ತು ಸದಸ್ಯರ ಮೇಲೆ ಲಕ್ಷ್ಮಣ್ ಹಾಗೂ ಮನೋಹರ್ ಅವರು ಕೂಡಿಕೊಂಡು ಸುಳ್ಳು ಆರೋಪ ಮಾಡುತ್ತಿದ್ದಾರೆ. ಇನ್ನು ಅವರ ಮೇಲೆ ಮಾನನಷ್ಟ ಮೊಕದ್ದಮೆ ಹೂಡಲಾಗುವುದು ಎಂದು ಉಡ್ಬಾಳ್ ಗ್ರಾಮ ಪಂಚಾಯತ್ ಸದಸ್ಯ ನರಸರೆಡ್ಡಿ ಅವರು ತಿಳಿಸಿದರು. ಬೀದರ್ ನಗರ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದಂತ ಅವರು ಉಡ್ಬಾಳ್ ಗ್ರಾಮ ಪಂಚಾಯತ್ನಲ್ಲಿ ಕೆಲವೊಂದು ಕಾಮಗಾರಿಗಾಗಿ ಲಕ್ಷಾಂತರ ರೂಪಾಯಿ ಹಣ ಖರ್ಚು ಮಾಡಲಾಗಿದೆ ಎಂದು ದೂರು ನೀಡಿದ್ದಾರೆ. ಆದರೆ ಮೇಲಾಧಿಕಾರಿಗಳು ಎಲ್ಲಾ ಕ್ರಿಯಾ ಯೋಜನೆಗಳು ಪರಿಶೀಲನೆ ನಡೆಸಿದ್ದು ಅವರು ದೂರಿರುವ ಯಾವುದೇ ಕಾಮಗಾರಿಗಳು ಗ್ರಾಮ ಪಂಚಾಯತ್ ಕ್ರಿಯಾ ಯೋಜನೆಯಲ್ಲಿ ಇರುವುದಿಲ್ಲ. ಹೀಗೆ ಅವರು ಗೊತ್ತು ಗುರಿ ಇಲ್ಲದೆ ಸುಳ್ಳು ಆರೋಪ ಮಾಡಿದ್ದಾರೆ ಎಂದು ಆರೋಪ ಮಾಡಿದ್ದಾರೆ. ಲಕ್ಷ್ಮಣ್ ಅವರು ವಿನಾಕಾರಣ ಸುಳ್ಳು ಆರೋಪ ಮಾಡಿ ಸರ್ಕಾರದ ಯೋಜನೆಗಳ ಕಾರ್ಯರೂಪಕ್ಕೆ ತರಲು ಅಡ್ಡಪಡಿಸಿದ್ದಾರೆ ಎಂದು ಆಕ್ರೋಶವನ್ನು ವ್ಯಕ್ತಪಡಿಸಿದಂತ ಅವರು ಇವರ ಮೇಲೆ ದೂರು ನೀಡಲಾಗುವುದು ಎಂದು ತಿಳಿಸಿದರು. ಇದಕ್ಕಿಂತ ಮುಂಚೆ ಜಿಲ್ಲಾ ಪಂಚಾಯತ್ನಲ್ಲಿ ಅವ್ಯವಹಾರಗಳಾಗಿದ್ದಾವೆ ಅಂತೇಳಿ ಆಲ್ರೆಡಿ ದೂರು ಸಲ್ಲಿಸಿದ್ದಾರೆ. ದೂರು ಸಲ್ಲಿಸಿದ ಮೇಲೆ 14ನೇ ಹಾಗೂ 15ನೇ ಹಣಕಾಸಿನ ದೂರು ಅವ್ಯವಹಾರ ಆಗಿದೆ ಅಂಥೇಳಿ ಶುದ್ಧ ಕುಡಿಯುವ ನೀರಿನ ಘಟಕ ನಾವು ಹ್ಯಾಂಡ್ ಓವರ್ ಮಾಡ್ಕೊಂಡಿಲ್ಲ, ಆದರೂ ಹ್ಯಾಂಡ್ ಓವರ್ ಮಾಡ್ಕೊಂಡಿದ್ದೆ ಅಂಥೇಳಿ MGNRG ನರೇಗಾ ಇದರಲ್ಲಿ ಅವ್ಯವಹಾರ ಆಗಿದೆ ಅಂಥೇಳಿ ಗ್ರೇ ವಾಟರ್ ಕುರಿತು ಬಸ್ ಕೆಲವೊಂದು ಆರೋಪಗಳು ಮಾಡಿ ಅದಕ್ಕೆ ತನಿಖೆನೂ ನಡೀತಾ ಇದೆ. ಜಿಲ್ಲಾ ಪಂಚಾಯತ್ನವರು EO ಮೇಡಮ್ ಅವರು ಬಂದು ನಮ್ಮ ಗ್ರಾಮ ಪಂಚಾಯತಿಗೆ ಬಂದು ಎಲ್ಲ ರೀತಿಯ ತನಿಖೆನೂ ಮಾಡಿರ್ತಾರೆ. ಅದೇ ರೀತಿ ಓಂಬರ್ಸ್ಮನ್ ಸೂರ್ಯಕಾಂತ್ ಸಾಹೇಬರು ಜಿಲ್ಲಾ ಪಂಚಾಯತ್ನಿಂದ ಬಂದು ನರೇಗಾ ಯೋಜನೆಯಲ್ಲಿ 20 ಕಾಮಗಾರಿ ನೋಡಿರ್ತಾರೆ. ನೋಡಿ ಇನ್ನೂ ಅವ್ರು ರಿಪೋರ್ಟೇ ಸಲ್ಲಿಸಿಲ್ಲ. ಸಂಬಂಧಪಟ್ಟ ಎಲ್ಲ ದಾಖಲಾತಿಗಳು ಕೊಡ್ತೀವಿ ಅಂತ ಹೇಳಿದಾಗ ಅವ್ರು ನಮಗೆಲ್ಲ ಯಾವ್ಯಾವ ಅವ್ರು ಹೇಳಿದ ಪ್ರಕಾರ ನಾವೆಲ್ಲ ದಾಖಲಾತಿಗಳು ಕೊಟ್ಟಿದ್ದೀವಿ. ಆದರೂ ಕೂಡ ಆ ಅಧಿಕಾರಿಗಳು ಒಂದು ತನಿಖೆಯ ಪ್ರಕರಣ ತನಿಖೆಯ ಹಂತದಲ್ಲಿರುವಾಗ ಅಧಿಕಾರಿಗಳ ಮೇಲೆ ಒತ್ತಡ ಹೇರೋಕ್ಕೋಸ್ಕರ ಪತ್ರಿಕಾಗೋಷ್ಠಿ ಮಾಡಿರ್ತಾರೆ. ಪತ್ರಿಕಾಗೋಷ್ಠಿ ಏನು ಮಾಡ್ಯಾರಂದ್ರೆ ಒಂದು ಸತ್ಯಕ್ಕೆ ದೂರ ಇಲ್ಲ, ಒಂದು ವಿಷಯ ಸತ್ಯಕ್ಕೆ ದೂರ ಇಲ್ಲ.